ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಚೌತಿ ಅಂದ್ರೆ 4ನೇದು. ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ, ಪುರುಷಾರ್ಥಗಳು 4ನೇದು. ಮೋಕ್ಷ ಆಗಿರೋದ್ರಿಂದ ಇವತ್ತು ನಾಗನ್ನ ಆರಾಧಿಸಿದ್ರೆ ಮೋಕ್ಷ ಸಿಗುತ್ತೆ. ನಮ್ಮ ಅತ್ತೆ ಕಚ್ಚಿದ್ರು ಮೋಕ್ಷ ಸಿಗತ್ತೆ ಶಾಸ್ತ್ರಿಗಳೇ. ಏ ಹಾಸಿನಿ, ನೀನ್ ಪೂಜೆಗೆ ಬಂದಿದ್ಯಾ ಅಥವಾ ನನ್ ಮೇಲೆ ಜೋಕ್ ಮಾಡಕ್ ಬಂದಿದ್ಯಾ? ಹುತ್ತದ ಪಕ್ಕದಲ್ಲೇ ಇದೆಯಾ? ಹಾವು ಹೊರಗಡೆ ಬಂದು ನಿನ್ನೆ ಕಚ್ಚುತ್ತೆ, ಹುಷಾರಾಗಿರು. ನಿಮ್ಮನ್ ಮೀರ್ಸೋ ವಿಷಜೀವಿ ಯಾವ್ದಾದ್ರು ಇರತ್ತಾ ಹೇಳಿ? ಏಯ್, ವ್ಯಂಗ್ಯ ಮಾಡಕ್ಕೆ ಹಾಸನಿಗ್ ಯಾಕೆ ಧೈರ್ಯ ಅಂದ್ರೆ ಪಕ್ಕದಲ್ಲಿ ನಾಯಿನಿ ಇದ್ದಾಳಲ್ಲ ವಲ್ಲಭ್, ಆಗ ಹಾವು ಅವಳಿಗೇನು ಮಾಡಲ್ವಲ್ಲ. ಆ ಹುತ್ತದಲ್ಲಿ ಹಾವು ಇಲ್ಲ, ಏನೂ ಇಲ್ಲ. ಇವರೆಲ್ಲ ಸುಮ್ಮನೆ ಹಾಲು ಹಾಕಿ ವೇಸ್ಟ್ ಮಾಡ್ತಾವ್ರಷ್ಟೇ. ಹಾಗೆಲ್ಲ ಅನ್ಬಾರ್ದು ಭಾವ. ದೇವ ಚಕ್ಷುಷಾ ಭುಜಾನ ಭಕ್ತಾನ್ ಪಾಲಯಂತಿ, ಇದು ಪ್ರಮಾಣ ವಾಕ್ಯ. ನಮ್ಮ ಬ್ರೋಗೆ ಕನ್ನಡನೇ ಅರ್ಥ ಆಗಲ್ಲ. ತೆಲುಗು ಏನ್ ಅರ್ಥ ಆಗತ್ತೆ ಅಂತೀರಾ? ಅದು ಸಂಸ್ಕೃತ. ಅದ್ಗೆ ಅರ್ಥ ಏನು ಹೇಳಿ? ದೇವತೆಗಳು ಪ್ರಸಾದನ ಕಣ್ಣಲ್ಲೇ ಸ್ವೀಕರಿಸ್ತಾರೆ ಅಂತ ಅರ್ಥ. ಹಾವು ಹಾಲು ಕುಡಿಯಲ್ಲ ಅನ್ನೋ ಕಲ್ಪನೆಯಲ್ಲಿ ಹಾಲು ಹಾಕೋದನ್ನ ನಿಲ್ಲಿಸದೆ ಹಾಲನ್ನ ಹುತ್ತದಲ್ಲಿ ಹಾಕಿ ಮಿಕ್ಕಿದ ಹಾಲನ್ನ ಪ್ರಸಾದ ಥರ ಸ್ವೀಕರಿಸಬೇಕು ನಾವು. ಈ ಭಕ್ತರ ಪೂಜೆ ಮುಗ್ದಿದ್ರೆ ಮನೆಗೆ ಹೊರಡ್ಬೋದಲ್ವಾ ಶಾಸ್ತ್ರಿಗಳೇ? ನೀವು ಪೂಜೆ ಮಾಡ್ತಿರೋದನ್ನ ಇಷ್ಟಪಟ್ಟು ನೋಡ್ತಿದಾರಮ್ಮ. ಅವ್ರಿಗೇನೋ ಇಷ್ಟ, ಆದ್ರೆ ಆ ಮಕ್ಕಳಲ್ಲಿ ಗಾಯತ್ರಿ ದೇವಿ ಇರ್ಬೋದೇನೋ, ಆ ಮಣಿಹಾರ ಅವಳನ್ನ ತೋರ್ಸುತ್ತೇನೋ ಅಂತ ನನಗ್ ಟೆನ್ಷನ್ ಆಗ್ತಿದೆ. ಕುಂಕುಮ ಏರ್ಸಿದ್ದು, ನೈವೇದ್ಯ ಅರ್ಪಿಸಿದ್ದು ಕೂಡ ಆಯ್ತಲ್ಲಮ್ಮ. ಈಗ ದೀಪಾರಾಧನೆ ಮಾಡಿ ಗಂಡ ಹೆಂಡತಿ ಹುತ್ತಕ್ಕೆ ಹಾಲೇರಿರಿ, ಎಲ್ಲ ಒಳ್ಳೇದಾಗುತ್ತೆ. ಸರಿ ಶಾಸ್ತ್ರಿಗಳೇ. ಲೈಟ್ ಹೌಸ್ ಯಾಕಾಗಿ ನಿಂತಿದ್ಯೆ? ಕೂತ್ಕೋಬೇಕು ಅಂತೀರಾ? ನೀನ್ ಕೂತ್ರು ನಿನ್ ತಂಗೆ ಇರತ್ತೆ ಕಣೆ. ಆ ಕುಂಕುಮದ ಬಟ್ಲು ತಗೊಂಡು ಎಲ್ಲಾರ್ಗೂ ಹಚ್ಚು. ಇವತ್ತು ಜಾಸ್ತಿ ಭಕ್ತಿ ಬಂದ್ಬಿಟ್ಟಿದೆ ನಿಮ್ಗೆ. ನಾನ್ ಕನ್ನಡಿಯಲ್ಲಿ ನೋಡಿ ಹಚ್ಕೋತೀನಿ. ವಿಕ್ರಾಂತ್ ನೋಡ್ಕೋತ್ಯಾ? ನನ್ನ ಜೀವನದಲ್ಲೇ ಸಂತೋಷ ಅನ್ನೋದಿಲ್ಲ, ಇನ್ನೀ ಗ್ಲಾಮರ್ ಯಾಕೆ ಮಾವ? ನನ್ ಕಟ್ಕೊಂಡಿದ್ದಕ್ಕೆ ಅಂತಾನೆ ಹೇಳಿ. ಯಾರಿಗೂ ಗೊತ್ತಿಲ್ಲ ಅನ್ಕೋಬೇಡ. ದೀಪ ಬೆಳಗಿಸ್ತಾ ಇದಾರೆ, ಸೈಲೆಂಟ್ ಆಗಿರಿ. ಗಂಟೆ ಇದ್ರೆ ಬಾರಿಸಿ. ಮಲ್ಗಿರೋ ಹಾವನ್ನ ಎಪ್ಸೋದ್ ಯಾಕೆ? ಸ್ವಾಮಿ ನಾಗರಾಜ, ನೀನು ಎಲ್ಲಿದ್ಯೋ ಗೊತ್ತಿಲ್ಲ, ನನ್ನ ಮನ್ಸಿನ ಬಾಧೆನ ಅರ್ಥ ಮಾಡ್ಕೊ. ಆರತಿ ಮಾಡಾಯ್ತು, ನಾಗಮಣಿ ಹಾರ ನನ್ನ ತಂಗಿ ಕತ್ತಲ್ಲಿದೆ, ನನ್ನ ಮಗು ಎಲ್ಲಿದೆ ಅಂತ ದಾರಿ ತೋರಿಸು. ದಯವಿಟ್ಟು ಇವತ್ತು ನನ್ನ ಮಗು ಸಿಗೋ ಹಾಗೆ ಮಾಡಿ ಸ್ವಾಮಿ. ಗಂಡ ಹೆಂಡತಿ ಸೇರಿ ಹಾಲಾಕ್ರಮ್ಮ. ಹಾಸಿನಿ ಅಕ್ಕ. ಹಾ, ವಲ್ಲಭ್ ಭಾವನ್ ಜೊತೆ ನೀವು, ಸುಮನ ವಿಕ್ರಾಂತ್ ಅವ್ರ ಜೊತೆ ಸೇರಿ ಹುತ್ತಕ್ಕೆ ಹಾಲೇರಿರಿ. ಮತ್ತೆ ನೀನು ವಿಶಾಲ್? ಪರವಾಗಿಲ್ಲ ಅಕ್ಕ, ಮೊದಲು ನೀವು ಹೋಗಿ. ನಿನ್ನ ಇಷ್ಟನೇನಿ.
ನೀವೇ ಅಲ್ವಾ ನನ್ನ ಗಂಡ? ಇನ್ಯಾರೇ? ಮತ್ತೆ ಫಿಶ್ ಮಾರ್ಕೆಟಲ್ಲಿ ಫಿಶ್ ಮಾರೋರ್ ಥರ ಹಂಗ್ಯಾಕೆ ನೋಡ್ತಿದ್ದೀರಾ? ಮುಂದೆ ಬನ್ನಿ. ಹುಷಾರು ವಲ್ಲಭ್. ನಿನಗೆ ಎಣ್ಣೆ ಹಾಕಿ ಅಭ್ಯಾಸ ಇರ್ಬೇಕೇನೋ. ನಾನು ಹಾಕ್ತಿರೋದು ಹಾಲು, ಅದಕ್ಕೆ ಯಾಕೆ ಹುಷಾರಾಗಿರ್ಬೇಕು? ಸುಮ್ಮನೆ ಹಾಕಕ್ಕಾಗಲ್ವೇನೆ? ಮೌನ ವ್ರತ ಏನಾದ್ರೂ ಮಾಡ್ತಿದೀವಾ? ಇಲ್ಲ ಅಲ್ವಾ? ಕೈ ಹಿಡ್ಕೊಳ್ಳಿ. ಈ ತರ ಕೈ ಹಿಡಿಯೋದು ನಿಮ್ಗೆ ಅಭ್ಯಾಸನೇ ತಾನೆ? ಬೈದಿದ್ ಸಾಕು, ಹಾಲಾಕು. ಚಿಕ್ಕ ಯಜಮಾನ್ರೆ ಬನ್ನಿ. ಹೋಗ್ರಮ್ಮ ಹೋಗಿ. ನಾಗರಾಜ ನಾವು ಹಾಕೋ ಹಲ್ಲ ಕುಡಿಯಪ್ಪ, ನಾಗರಾಜ ನಾವು ಹಾಕೋ ಹಲ್ಲನ ಕುಡಿಯಪ್ಪ. ಬಾಯಿಗೆ ಬಂದ ಹಾಗೆಲ್ಲ ಹಾಡು ಹೇಳ್ಬೇಡಿ, ಹಾವು ಕೋಪ ಬಂದು ಕಚ್ಬಿಡ್ಬೋದು. ಹಾವಿದ್ರೆ ಅಲ್ವಾ ಬೆಳಿಗ್ಗೆಯಿಂದ ಅದೆಷ್ಟು ಹಾಲು ವೇಸ್ಟ್ ಮಾಡಿದಾರೋ. ಪೆದ್ದು ನಯನಿ, ಅದು ಡಮ್ಮಿ ಹಾರ. ನಿನಗೆ ದಾರಿ ತೋರ್ಸಲ್ಲ. ಏನೂ ಉಪಯೋಗ ಆಗಿಲ್ಲ ಅಂತ ನೀನು ಮನೆಗೆ ಹೋಗಬೇಕು ಅಷ್ಟೆ. ಪೂಜೆ ಮಾಡಾಯ್ತು, ಆರತಿ ಮಾಡಾಯ್ತು, ಆದರೂ ನೀನು ನನ್ನ ಮಗು ಇರೋ ದಿಕ್ಕು ತೋರಿಸಿಲ್ಲ ಅಂದರೆ ನಾಗಮಣಿ ಹಾರ ಶಕ್ತಿ ಕಳ್ಕೋತು ಅನ್ಕೋಬೇಕಾ? ಇಲ್ಲಾಂದ್ರೆ ಇಲ್ಲೆಲ್ಲೂ ನನ್ನ ಮಗು ಇಲ್ವೇ ಇಲ್ಲ ಅನ್ಕೋಬೇಕಾ? ಏನು ಅಂದ್ರೆ ಹೇಳೆ. ನಾವು ಕೂಡ ಜೋಡಿನೇ. ಆ ವಿಷಯ ಮರ್ತು ಬಿಟ್ಟಿದ್ದೀರಾ? ಹೆಸರಿಗೆ ಮಾತ್ರ ಜೋಡಿ, ಆದ್ರೆ ಲಾಭ ಏನಾದ್ರೂ ಇದೆಯಾ? ಅಯ್ಯೋ ಯಾಕ್ರಿ ಹಾಗೆಲ್ಲ ಹೇಳ್ತೀರಾ? ಶಾಸ್ತ್ರಿಗಳೇ, ನಾವು ಒಟ್ಟಿಗೆ ಹಾಲು ಹಾಕ್ಬೋದಾ? ಖಂಡಿತ ನೀವು ಕೂಡ ಹಾಲು ಹಾಕ್ಬೋದಮ್ಮ. ಕೇಳಿಸ್ತು ತಾನೆ? ಬನ್ನಿ. ಬಂದೇ ಇರೋ. ಯಾವಾಗ್ಲೂ ನಿನ್ ಗೋಳೆ. ಇಲ್ಲಿ ನೋಡು, ಈ ಕರಡಿನ ತಗೊಂಡೋಗಿ ಅಲ್ಲಿ ಹಾಕೋ. ಮರಕ್ ತಗ್ಲಾಕಿದ್ರೆ ಚೆನ್ನಾಗಿರೋದಲ್ವಾ? ಯಾಕೆ ತಗೊಂಡ್ ಬಂದ್ರಿ? ಸರಿ ಸರಿ ಸರಿ, ನೀನ್ ಹೋಗೋ. ಮರ್ತು ಬಿಟ್ಟೆ. ಬಾರೆ, ಇಬ್ರು ಸೇರಿ ಹಾಲು ಹಾಕೋಣ. ನಿಧಾನ. ನೈನಮ್ಮ, ನೀವು ಮತ್ತೆ ವಿಶಾಲ್ ಅವರು ಹಾಲು ಹಾಕ್ರಮ್ಮ, ಸಮಯ ಮೀರ್ತಾ ಇದೆ. ಸರಿ ಶಾಸ್ತ್ರಿಗಳೇ. ಯಜಮಾನ್ರೆ ಬನ್ನಿ. ನಡಿ. ನೈನಿ, ನೈನಿ, ಏನಾಯ್ತು?
ಹಾಲು ಹಾಕೋದು ನಿಲ್ಲಿಸ್ಬಿಟ್ಟಿಲ್ಲ. ಏನಕ್ಕ ನನ್ ಹಾಕಿರೋ ಸರದ್ ಕಡೆ ತೋರಿಸ್ತಿದ್ಯಾ? ನಾಯಿನಿ, ಯಾಕೆ ಅದನ್ನು ತೋರಿಸ್ತಾ ಇದೆಯಾ? ಅದು ಹಾಗಲ್ಲ ಯಜಮಾನ್ರೆ. ಇದೇ ಥರ ಸರನೇ ನಾಗಮಣಿ ಹಾರ ಹುತ್ತದಲ್ಲೊಂದಿದೆ. ಅದ್ಗೆ ಹುತ್ತಲಿದೆ ಅಂದ್ರೆ ಏನರ್ಥ? ಹೌದು, ಕನ್ನಡಿಲಿ ಕಾಣಿಸ್ತಿದೆ. ಎಲ್ರೂ ನೋಡಿ. ಡಿಟ್ಟೋ ಸುಮನ ಹಾಕೊಂಡಿರೋ ಸರಥರನ ಇದೆಯಲ್ಲ. ಅರ್ಥ ಆಯ್ತು. ಹುತ್ತದಲ್ಲಿರೋ ಹಾರನೇ ಒರಿಜಿನಲ್, ಸುಮನ ಹಾಕ್ಕೊಂಡಿರೋದು ಡೂಪ್ಲಿಕೇಟ್. ಡೂಪ್ಲಿಕೇಟಾ? ನೀನೇನಾದ್ರೂ ಒರಿಜಿನಲ್ ಅನ್ಕೊಂಡ್ಯಾ? ಯಜಮಾನ್ರೆ, ಹುತ್ತದಲ್ಲಿರೋ ಆ ಸರ ಬೇಕು. ಅದನ್ನ ಹೇಗಾದ್ರೂ ತೆಕ್ಕೊಡಿ. ನಾಗಮಣಿ ಹಾರಕ್ಕೆ ಕೈ ಹಾಕಿದ್ರೆ ನಾಗರಾಜ ಕಚ್ಚೋ ಸಾಧ್ಯತೆ ಇದೆಯಮ್ಮ. ಹಾಗಂತ ತಗೊಳ್ದೆ ಹಾಗೆ ಬಿಟ್ಬಿಡಕ್ಕಾಗತ್ತಾ? ವಿಶಾಲ್, ಹಾವು ಇಲ್ಲ ಏನೂ ಇಲ್ಲ, ತೆಗಿ ಅದನ್ನ. ನೀನ್ ಹೋಗಿ ತೆಗಿಯೇ. ನಾನು ಮತ್ ಅವನ್ಗೆ ಯಾಕೆ ಹೇಳ್ತೀಯಾ? ಇರ್ಲಿ ಬಿಡಿ, ಅದರಿಂದ ಏನ್ ಯೂಸು? ಅದ್ ನನಗ್ ಬೇಕೇ ಬೇಕು. ಆ ನಾಗಮಣಿನ ಹೊರಗೆ ತೆಗಿಯೋ ದಾರಿ ಇಲ್ವಾ? ನಾಗರಾಜನೇ ಕೊಡ್ಬೇಕಮ್ಮ. ಏನ್ ಶಾಸ್ತ್ರಿಗಳೇ, ಕಚ್ಚೋ ಹಾವು ಅದನ್ನ ಹೊರಗೆ ತಂದು ಕೊಡುತ್ತಾ? ಯಾವ ಹಾವ? ಓ, ಸರ್ಕಸಲ್ಲಿ ಟ್ರೈನಿಂಗ್ ತಗೊಂಡಿರೋ ಹಾವು ಬಂದ್ರೆ ನಿಮ್ ಕೆಲಸ ಆಗುತ್ತೆ ಹೊರತು ನಿಮ್ ನಾಗರಾಜನ್ ಕೈಲಿ ಆಗಲ್ಲ. ನಾಗಮಣಿ ಹಾರನ ನಾಗರಾಜ ಹೊರಗೆ ತೆಗಿಬೇಕು ಅಂದ್ರೆ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು. ಸಮಯ ಸ್ಫೂರ್ತಿಯಿಂದ ಯೋಚಿಸಬೇಕು. ಯಾಕಂದ್ರೆ ನಾಗಮಣಿನ ಹಾವುಗಳು ಅಷ್ಟು ಸುಲಭವಾಗಿ ಮನುಷ್ಯರಿಗೆ ಮುಟ್ಟಕ್ ಬಿಡಲ್ಲ. ಹಾಗಾದ್ರೆ ಅದನ್ನ ಕನ್ನಡಿಲ್ ಮಾತ್ರ ನೋಡ್ಬೇಕು. ಸೆಲ್ಫಿ ತಗೋಬೋದಾ ಅದ್ರ ಜೊತೆ? ವಲ್ಲಭ, ಸ್ವಲ್ಪ ಸೀರಿಯಸ್ ಆಗಿದ್ದು ಯೋಚನೆ ಮಾಡಿ. ನನಗೂ ಯಾವ ಐಡಿಯಾನು ಹೊಳಿತಿಲ್ಲ ಕಂದ. ಹಾವಿದ್ಯೋ ಇಲ್ವೋ ಗೊತ್ತಿಲ್ಲ, ಇಲ್ಲ ಅಂದ್ರೆ ಈಸಿಯಾಗಿ ತೆಗಿಬೋದು. ಇದೇ ಅನ್ಕೋ, ಅಷ್ಟೇ ಈಸಿಯಾಗೆ ಪ್ರಾಣನೂ ಹೋಗುತ್ತೆ. ಈಗ ಏನ್ ಮಾಡೋದು?
ಲಾಜಿಕ್ ಇರುತ್ತೆ ವಲ್ಲಭ. ತಗೋ ನೈನಿ. ನೀನೇ ಹುತ್ತದಲ್ಲಿದ್ಯಾ ಅನ್ಕೊಂಡಿದ್ದೀನಿ. ಗಾಯತ್ರಿನ ನಿನ್ ಸೋದ್ರ ಸೊಸೆ ಅಂತಾರೆ ಅಲ್ವಾ. ನಾಗರಾಜ ಮಾವ ಹುತ್ತದಿಂದ ನಾಗಮಣಿ ಹಾರನ ಹೊರಗೆ ತಂದ್ಕೊಟ್ರೆ ಆಡ್ಕೋತೀನಿ ಅಂತಿದ್ದಾಳೆ. ನಿನ್ ಸೋದ್ರ ಸೊಸೆಗೋಸ್ಕರ ಆ ಹಾರನ ಹೊರಗೆ ತಂದ್ಕೊಡ್ತೀಯ ನಾಗರಾಜ? ಆಂಟಿ, ನನಗೆ ಕಾಮಿಡಿ ಅನ್ನಿಸ್ತಿದೆ. ದಾರನ್ ಕಟ್ಟಿ ಹುತ್ತಕ್ ಬಿಟ್ರೆ ಮಗುಗೋಸ್ಕರ ಹಾವು ಕಾಸ್ಟ್ಲಿ ಚೈನ್ನ ಹೊರಗೆ ತಂದು ಕೊಡುತ್ತಾ? ಹಾವು ಒಂದ್ ವೇಳೆ ಹುತ್ತದಲ್ಲಿ ಇದ್ದಿದ್ರೆ ಗಾಯತ್ರಿಗೋಸ್ಕರನಾದ್ರೂ ಆ ಸರಾನ ಆಚೆ ತೆಗಿತಾ ಇತ್ತು. 2 ನಿಮಿಷ ಕಾಯಿರಿ, ಕೊಡ್ಲಿಲ್ಲ ಅಂದ್ರೆ ಹಾವಿಲ್ಲ ಅಂತ. ಆಗ ನಿನ್ ಕೈಯಿಂದನೇ ತೆಗಿಸ್ತೀನಿ. ಇದೊಳ್ಳೆ ಚೆನ್ನಾಗಿದೆ. ನಾನ್ ಕೇಳದ್ನಾ? ಈ ಡಮ್ಮಿನೇ ಹಾಕೋತೀನಿ ಹೊರತು ನನ್ ಕೈನ ಹುತ್ತಕ್ಕೆ ಹಾಕೋ ರಿಸ್ಕ್ ತಗೊಳಲ್ಲ. ಏನ್ ನೈನಿ, ಟೈಮ್ ಇನ್ನ ಇದೆಯಾ ಇಲ್ಲ ಆಗೋಯ್ತಾ? ಅಯ್ಯೋ, ನಿಜವಾಗ್ಲೂ ಹಾವು ಬಂತು. ನನ್ ಮಗಳೇ ನಾನು ಕಾಪಾಡ್ಕೋಬೇಕು. ಅಂದ್ರೆ ಬೆಳಕು ಗಾನವಿ ಮೇಲೆ ಬೀಳ್ತಿದೆ ಅಂದ್ರೆ ಗಾನವಿ ನನ್ನ ಮಗಳ. ನಾಗರಾಜ, ನಿನ್ ಸೋದರ ಸೊಸೆ ಆಡ್ತಾಳೆ ಅಂತ ಮಣಿಹಾರನ ಹುತ್ತದಿಂದ ತಂದ್ಕೊಡ್ತಾ ಇದೀಯಾ? ತುಂಬಾ ಸಂತೋಷ. ತಗೋ ನೈನಮ್ಮ, ಮಗುಗೆ ಹಾಲು ಕುಡ್ಸಮ್ಮ.
ಸರ ತಗೊಂಡು ಸೈಲೆಂಟ್ ಆಗಿ ಹೊರಟೋದ್ಲಲ್ಲ ನೈನಿ. ನಮ್ಮ ಹಾಗೆ ಶಾಕ್ ಆಗಿದ್ದಾಳೇನೋ.